ಸರ್ಪ್ರೈಸಸ್ ಐತೆ, ಅದನ್ನ ನೋಡಕ್ಕೆ ನೀವು ಕಾಯ್ತಾ ಇದ್ದೀರಿ ಅಂದ್ರೆ ಫುಲ್ ವಿಡಿಯೋ ನೀವು ನೋಡಿ, ಅದ್ರ ಗೊತ್ತಾಗುತ್ತೆ. ನೋಡಿ ನಮ್ಮ ಯಜಮಾನ್ರು ಫುಲ್ ರೆಡಿ ಆಗ್ತಾ ಇದ್ದಾರೆ ಸರ್ಪ್ರೈಸ್ಗೋಸ್ಕರ. ಕಾಯ್ತಾ ಇರಿ, ಫುಲ್ ಸರ್ಪ್ರೈಸ್. ಒಂದು ವಾರದಿಂದ ಎಂಗೇಜ್ಮೆಂಟ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಆದರೆ ಹೋಗೋಕ್ಕಾಗಲಿಲ್ಲ. ಹೊಸ ಜೋಡಿಗಳಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು. ನನ್ನ ಗಂಡ ಬೇಜಾರು ಮಾಡ್ಕೊಂಡಿದ್ರು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕಾಗಲಿಲ್ಲ ಅಂತ. ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಊರು, ನೋಡ್ಕೊಳ್ಳಿ. ಇದು ನಮ್ಮ ಮನೆ ದಾರಿ. ಹೊಸ ರೋಡು, ಮಣ್ಣು ರೋಡು, ಕಿತ್ತೋಗಿರೋ ರೋಡು. ಕಾರಲ್ಲಿ ನಮ್ಮ ಯಜಮಾನ್ರು, ತಾಳಿ ಕಟ್ಟಿರೋ ಗಂಡ ಯಜಮಾನ್ರು ಇದ್ದಾರೆ. ಆಮೇಲೆ ನಮ್ಮ ತಾಯಿ ಜನ್ಮದಾತೆ, ನಮ್ಮ ಜನ್ಮದಾತೆ ಇದ್ದಾರೆ. ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಯಾರು ಅಂದ್ರೆ ಇಲ್ಲಿದ್ದಾರೆ. ಅಲ್ಲಿ ಎತ್ತೋದ್ರು. ಓ ಪಾಪ, ಯಾಕೋ ತೂಗುಡಿಸ್ತಾ ಇದ್ದಾರೆ. ಇಲ್ಲಿ ನೋಡೋ ಮನೆ ಹತ್ರ ಬಂದ್ಮೇಲೆ ಯಾಕೋ ಸಪ್ಕಿದ್ಯಾ, ಏನಾಯ್ತೋ ಪಾಪಚ್ಚಿ, ಹುಷಾರಿಲ್ಲ ನಮ್ಮ ನಾಯಿಗೆ. ಇದು ನಮ್ಮಮ್ಮ ಪ್ರೇಮಿಳಮ್ಮ. ಅದೇನಮ್ಮ, ಹಾಯ್ ಮಾಡು. ಅಯ್ಯೋ ಮಾಡ್ರನ್ನು ಮಮ್ಮಿ. ಇವರು ನಮ್ಮ ಯಜಮಾನ್ರು ಕಣ್ಮಯ್ಯ, ಕಣ್ಮು. ಇದು ನಮ್ಮೂರ್ ಕೆರೆ, ಆದ್ರೆ ಕಾಣಿಸ್ತಾ ಇಲ್ಲ, ಕತ್ಲಾಗಿದೆ. ಬೆಳಗ್ಗೆ ಎಲ್ಲ ತೋರಿಸ್ಬಿಡ್ತೀನಿ. ಸೂಪರ್ ಆಗೈತೆ ನೇಚರ್ ಮಾತ್ರ, ಫುಲ್ ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಚೆನ್ನಾಗಿದೆ. ಆದ್ರೆ ಏನ್ ಮಾಡ್ತೀರಾ, ನಮ್ಮ ರೋಡ್ ಚೆನ್ನಾಗಿಲ್ಲ. ರೋಡ್ ನೋಡಿ ಗಾಯ್ಸ್ ಹೆಂಗೈತೆ. ಇದ್ರಲ್ಲಿ ಹೋಗ್ಬಿಟ್ರೆ ಯಾರಾದ್ರೂ ಅಲ್ಲ, ಯಾರೋ ಪ್ರೆಗ್ನೆಂಟ್ ಲೇಡಿ ಹೋಗ್ಬಿಟ್ರೆ ಬೇಗ ಹೆರಿಗೆ ಆಗ್ಬಿಡ್ತೈತೆ. ಅಷ್ಟು ಚೆನ್ನಾಗೈತಿ. ಎಷ್ಟು ಚೆನ್ನಾಗೈತೆ ನೋಡಿ ಗಾಯಸ್. ನೀವು ಯಾವಾಗಾನ ಬರ್ರಿ, ಬಂದು ನೋಡ್ಬಿಡಿ. ಸಾಕ. ನಂಬರ್ 1 ರೋಡ್. ಡೆಲಿವರಿ ಆವಾಗ ಅಡ್ರೆಸ್ ಕೊಟ್ಬಿಡ್ತೀವಿ ಬೇಕಾರೆ. ಕೆಳಗಡೆ ಕಮೆಂಟ್ಸ್ ಅಲ್ಲಿ ಹಾಕ್ತೀವಿ ನೋಡಿ. ಕೆಳಗಡೆ ಕಮೆಂಟ್ಸ್ ಅಲ್ಲಿ ಹಾಕ್ತೀವಿ. ಈ ರೋಡ್ ಬಗ್ಗೆ, ರೋಡ್ ಅಡ್ರೆಸ್ ಹಾಕ್ತೀವಿ, ಬಂದು ನೋಡಿ, ಟ್ರೈ ಮಾಡಿ. ನೋಡಿ ಗಾಯ್ಸ್, ಮುಂದೆಗಡೆ ಒಂದು ಹಳ್ಳ ಇದೆ. ನಿಮ್ಗೆ ಯಾರಾದ್ರೂ ಶತ್ರುಗಳಿದ್ರೆ ಮಳೆ ಬಂದಾಗ ಈ ರೋಡ್ ಕಳಿಸಿ. ನಮ್ಮ ಮನೆ ಕಾಣ್ತಾ ಐತೆ ಗಾಯ್ಸ್, ಎಷ್ಟು ಚೆನ್ನಾಗಿತ್ತ ಮನೆ, ಸೂಪರ್. ಇದು ನಮ್ಮ ಮನೆ ಗೊತ್ತಾಯ್ತೆ, ಬಂತು. ಇದೇ ಮನೆ, ನಮ್ಮ ಮನೆ ತುಂಬಾ ಚೆನ್ನಾಗೈತೆ ಈ ಮನೆ. ಚೆನ್ನಾಗೈತೆ ನೋಡಿ. ಇದು ನಮ್ಮ ತೋಟ ಗಾಯ್ಸ್. ತೋರಿಸಿ ನೋಡಿ, ಚೆನ್ನಾಗಿದೆ. ಬೆಳಗ್ಗೆ ಫುಲ್ ತೋರಿಸ್ತೀನಿ, ಇವಾಗ ಕತ್ಲೈತೆ, ಬೆಳಗ್ಗೆ ತೋರಿಸ್ತೀನಿ ನೋಡಿ ಗಾಯ್ಸ್. ಇವರೇ ನಮ್ಮ ತಮ್ಮ. ಹಾಯ್ ಮಾಡೋ. ಹಾಯ್ ಬಾಯ್. ಇವರು ನಮ್ಮ ಅಣ್ಣ. ಏನಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಕಣೋ, ಕರೆಕ್ಟ್. ಲವರ್. ಇವ್ರು ನನ್ನ ತಮ್ಮ. 2 ಗಂಟೆ ಟ್ರಾವೆಲಿಂಗ್ ಮಾಡಿರೋದು ಹಂಗೆ ಐತೆ. ನಾಯಿ ಇಳಿಸ್ಕೊ ಹೋಗು. ನಾಯಿ ತಕೊಂಡ್ಬಂದಿದ್ವಿ. ಇದು ನಮ್ಮ ಮನೆ. ಚೆನ್ನಾಯ್ತಾ ಗೈಸ್?
ಅಬ್ಬಾ ಇದು ನೋಡಿ ಗಾಯ್ಸ್ ನಮ್ಮ ಮನೆಗೆ ನಾಯಿಗಳು ನಾಯಿಗಳು ಇವಕ್ಕೆ ಎಷ್ಟು ಹಾಕಿರೋ ಸಾಲಲ್ಲ, ಬೇಕಾದ್ರೆ ಮನುಷ್ಯರೇ ತಿಂದ್ಬಿಡ್ತಾರೆ. ಹೋಗ್ಬಿಟ್ರೆ ತಿಂತಾರೆ ಅಂತ. ಈಗ ಇವ್ರ ಜೊತೆಗೆ ಹೊಸನಾಗಿ ಬಂದಿದೆ ಇಲ್ಲಿ. ಸಾರಿ ಇದಲ್ಲ, ಅಲ್ಲಿದೆ. ಅಲ್ಲ ಅಲ್ಲಿ ನಾಯಿ ಇಳಿಸ್ಕೊಳ್ಳಿ ಅಂತಂದ್ರೆ ನನ್ನ ಇಡಿ ಅಂತ ನೋಡಿ ಇಂಥ ಗಂಡ ಅಂತೆ, ಗಂಡ ಅಜ್ಜಿ ಪಿಂಡ. ಈ ಫೋನ್ ಬರ್ತೈತೆ ಹಿಂದೆ, ಯಾಕಪ್ಪ ನೋಡಿ ಗಾಯ್ಸ್ ವಿಡಿಯೋ ಮಾಡ್ತಾ ಇದ್ದಾನೆ ಅಂತಿದ್ದಂಗೆ ಮೊಬೈಲೇ ಎಷ್ಟು ಬಂದ್ಬಿಟ್ಟವ್ರೆ. ಮೊಬೈಲೇ ಬೇಡ ಅಂತ ಪಾಪಚ್ಚಿ ನೋಡಿ ನಮ್ಮ ಗಾಯ್ಸ್, ನಮ್ಮ ನಾಯಿ ಯಾವುದೋ ಊರಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಎದ್ಕೊಂಡ್ಬಿಟ್ಟೈತೆ. ಇವರೇ ಅದಕ್ಕೆ ಓನರ್ ಈ ಪಡಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಫುಲ್ ವಾಕಿಂಗ್ ಚೆನ್ನಾಗಿ ಚುರುಕಾಗೈತೆ, ಕ್ಯೂಟ್ ಆಗೈತೆ. ಆದ್ರೆ ಇವು ಬಿಡಿಸ್ಕೊಂಬಲ್ಲ ಅನ್ಸುತ್ತೆ. ಏಯ್ ಓಹೋ ಯಾಕೆ ಇವರು ನಮ್ಮ ಅಣ್ಣ, ನಮ್ಮ ತಮ್ಮ ಇದಾರಲ್ಲ ಅವ್ರ ಗರ್ಲ್ ಫ್ರೆಂಡು. ಇದು ನಮ್ಮ ಕಾರ್. ಇದು ನಮ್ಮ ಚಿಕ್ಕಪ್ಪರ ತೋಟ. ಬೆಳಗ್ಗೆ ತೋರಿಸ್ತೀನಿ, ಮಿಕ್ಕಿದ್ದಲ್ಲ. ತಾಳಿ ನಾನು ಹೇಳ್ಬೇಕು ನಂದು ಖಾಲಿ. ನಾವು ಕನ್ನಡದವ್ರಲ್ಲ, ಇವರೇ ಮಾಡ್ಸಿರೋದು. ಹಾಯ್ ಗಾಯ್ಸ್, ಇದು ನಮ್ಮೂರು. ಇದು ನಮ್ಮೂರು ಕೆರೆ ನೋಡಿ ಗಾಯ್ಸ್ ಹೆಂಗಿದೆ. ಗಂಗಮ್ಮನ ಮಾಡೋಕ್ಕೆ ಅಂತ ಬಂದಿದ್ವಿ ಗಾಯ್ಸ್. ಇವರೇ ನನ್ನ ತಮ್ಮ, ಇವರು ನಮ್ಮಮ್ಮ. ಇವತ್ತು ನಾವು ಗಂಗಮ್ಮನ ಮಾಡೋಕ್ಕೆ ಬಂದಿದ್ದೀವಿ ನಮ್ಮೂರು ಕೆರೆಗೆ. ಇಲ್ಲಿ ಎಲ್ಲ ದೇವರುಗಳು ಬಂದು ಗಂಗ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ದೇವರು ಕಣ. ಆಮೇಲೆ ದೇವ್ರುಗಳೆಲ್ಲ ಬಂದು ಗಂಗ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ದೇವ್ರುಗಳೆಲ್ಲ ಬರ್ತವೆ, ದೇವ್ರು ಮಾಡ್ತಾರೆ. ಚೆನ್ನಾಗಿದೆ ಗಾಸ್, ಸಕ್ಕತ್ತಾಗೈತಲ್ಲ. ಬಿಡಮ್ಮ, ಗುಂಡು ಕಡ್ಲಿ ಇದ್ದವು ಆಮೇಲೆ 3 ಸತಿ ಬಂದು ಲಾಸ್ಟ್ ಸತಿಗೆ ಬಿಡು. ಒಳ್ಳೇದು ನೋಡಮ್ಮ ತಾಯಿ. ನಮ್ಮೂರಲ್ಲಿ ನಮ್ಮ ದೇವ್ರ ಗಂಗಮ್ಮ ಮಾಡ್ಕೊಂಡು ಬಂದು ಪಕ್ಕದ ಊರಲ್ಲಿರೋ ಜಾಗಕ್ಕೆ ಬಂದಿದ್ದೀನಿ. ಇಲ್ಲೂ ಗಂಗಮ್ಮನ ಮಾಡಬೇಕು ನೋಡಿ ಫ್ರೆಂಡ್ಸ್. ನಾವು ಹೀಗೆ ಗಂಗಮ್ಮನ ಮಾಡೋದು. ಹೇಗಿದೆ ನಾನು ಮಾಡಿರೋ ಡೆಕೋರೇಷನ್. ಇದು ಹಳೆಯ ಕಾಲದ ಸಂಪ್ರದಾಯ, ಆದರೂ ನಮ್ಮ ಸಂಪ್ರದಾಯ ಆಚರಣೆಗಳನ್ನು ಬಿಡೋಕ್ಕಾಗಲ್ಲ. ಈ ಸರ್ಪ್ರೈಸ್ ವಿಡಿಯೋ ಕೊನೆ ಹಂತಕ್ಕೆ ಬಂದಿದೆ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ತಪ್ಪು ಇದ್ದಾವೆ. ಈ ವಿಡಿಯೋ ನಾನು ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ಬೇಗ ವಿತ್ ಲವ್ ಜ್ಯೋತಿ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತೀನಿ. ಪಾರ್ಟ್ 2 ವಿಡಿಯೋ ಪಾರ್ಟ್ 1ಗಿಂತ ಸೂಪರಾಗಿ ಬರುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಪ್ಲೀಸ್. ಸದ್ಯಕ್ಕೆ ಟೈಮ್ ಮಧ್ಯರಾತ್ರಿ 12 ಗಂಟೆ ಆಗಿದೆ. ಈಗ ನಾವು ಶಿರಾ ಚಿತ್ರದುರ್ಗ ಹೈವೇ ಮಧ್ಯದಲ್ಲಿರೋ ಹಿರಿಯೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನೋಡಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಟೈಮ್ 1 ಗಂಟೆ ಆಗಿರೋದಕ್ಕೆ ಫುಲ್ ನಿದ್ದೆ ಬರ್ತಾಯಿದೆ. ಟ್ರಾವೆಲ್ ಮಾಡುವಾಗ ಯಾರು ಮಲ್ಕೊಂಡ್ರು ಡ್ರೈವರ್ ಮಾತ್ರ ಮಲ್ಕೋಬಾರ್ದು. ಡ್ರೈವರ್ ಮಲ್ಕೊಂಡ್ರೆ ಗಾಡಿಯಲ್ಲಿರೋ ಎಲ್ಲರೂ ಪರ್ಮನೆಂಟಾಗಿ ಮಲ್ಕೋಬೇಕಾಗುತ್ತೆ. ನಾವು ನಮ್ಮ ಮನೆ ದೇವರು ಶ್ರೀ ಕಣಿವೆ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವರು ತುಂಬ ಪವರ್ಫುಲ್. ಈ ಜಾಗನ ಮಾರಿ ಕಣಿವೆ ಡ್ಯಾಮ್, ವಾಣಿ ವಿಲಾಸ ಸಾಗರ ಡ್ಯಾಮ್ ಅಂತಾನೂ ಕರೀತಾರೆ.
ಈ ಜಾಗದ ಪುರಾಣ ಕಥೆಗಳು ತುಂಬ ಚೆನ್ನಾಗಿದೆ. ಅದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಡ್ಯಾಮ್ ಮೇಲಿಂದ ಹೇಗೆ ಕಾಣುತ್ತೆ ಅಂತಲೂ ತೋರಿಸ್ತೀನಿ. ಫುಲ್ ಇದೆ. ಪಾಪ ಗಾಡಿ ಓಡಿಸಿ ಸುಸ್ತಾಗ್ಬಿಟ್ರು ಯಜಮಾನ್ರು. ಮಲ್ಕೊಂಡು ನಮ್ಮ ಅಮ್ಮ ನೋಡಿ ಹೆಂಗೈತೆ ಅನ್ನೋಡು ಅಲ್ಲಿ ಸುತ್ತಿರು ನೋಡು. ಇವರು ನಮ್ಮಮ್ಮ ಅಮ್ಮಟು, ನಮ್ಮ ದೊಡ್ಡಮ್ಮ, ನಾನು ಅಮ್ಮಟು ಅಂತ ಕರಿತೀನಿ. ಇವ್ರು ನಮ್ಮಮ್ಮ. ಇನ್ನೊಬ್ರೆಲ್ಲ ಇಳಿದೋಗ್ಬಿಟ್ಟವ್ರೆ. ಇವಳು ಮತ್ತೆ ಮಗಳು ಪೂಜಾ ಬಂದು ಇಳಿಯಮ್ಮ. ದೇವಸ್ಥಾನ. ಇದು ನಮ್ಮ ಯಜಮಾನ್ರ ಮನೆ ದೇವರು, ದೇವರು. ಇಲ್ಲಿ ಫುಲ್ ಸೀನರಿ ಸಕ್ಕತ್ತಾಗೈತೆ. ಬೆಳಗ್ಗೆ ನಿಮಗೆ ತೋರಿಸ್ತೀನಿ. ಚೆನ್ನಾಗೈತೆ. ಡ್ಯಾಮ್ ಐತೆ ಇಲ್ಲಿ, ಡ್ಯಾಮ್ ತೋರಿಸ್ತೀವಿ. ಚಳಿ ಆಗ್ತೈತೆ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದೀವಿ. ಮಧ್ಯಾಹ್ನ 12 ಗಂಟೆಗೆ ಬಂದ್ಬಿಟ್ಟಿದ್ದೀವಿ. ಆಗ್ತಾ ಇಲ್ಲ, ಸೆಕೆ ಚಳಿ ಆಗ್ತೈತೆ. ಪೂಜಾ ಹಾಯ್ ಮಾಡಿ ನಾಚಿಕೆ. ಹೇಳಿ ನೋಡಿ ಅವ್ರದ್ದಾದ್ರೆ ನಮ್ಮದು ಬೇರೆ ಹಂಗೇನಿಲ್ಲ. ಇದೇ ಒರಿಜಿನಲ್ ಈಗ. ಹಾಂ ಭಯ ಇರಲಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿಲಿಲ್ಲ ಅಂದರೆ ದಿನನೇ ಸ್ಟಾರ್ಟ್ ಆಗಲ್ಲ. ನಾವಿಲ್ಲಿ ದೇವರಿಗೆ ಆರತಿ ಮಾಡೋಕ್ಕೆ ಸಿಹಿ ಪೊಂಗಲ್ ಮಾಡ್ತೀವಿ. ಆರತಿ ಆದಮೇಲೆ ಚಿಕನ್ ಮಾಡ್ತೀವಿ. ಈ ಜಾಗನ ಜಲದಿ ಹೊಳೆ ಅಂತ ಕರೀತಾರೆ. ದೇವಸ್ಥಾನಕ್ಕೆ ಬಂದವರು ಇಲ್ಲಿ ಸ್ನಾನ ಮಾಡಿ ಆರತಿ ರೆಡಿ ಮಾಡುತ್ತಾರೆ. ಈ ದೇವರಿಗೆ ಬೇವಿನ ಸೊಪ್ಪು ಅಂದರೆ ತುಂಬ ಇಷ್ಟ. ಬೇವಿನ ಸೊಪ್ಪು ಸೊಂಟಕ್ಕೆ ಸುತ್ತಕೊಂಡು ತಲೆ ಮೇಲೆ ಆರತಿ ಹೊತ್ಕೊಂಡು ಹೋಗಬೇಕು. ಹೇಗಿದೆ ಅನುಭವ? ಜೋರಾಗಿ ಹೇಳಿ. ಚೆನ್ನಾಗೈತೆ. ಇನ್ನೊಂದ್ಸರಿ ಬರ್ತೀರಾ? ಚೆನ್ನಾಗೈತೆ. ಓ, ಇನ್ನೊಂದ್ಸರಿ ಇನ್ನೊಂದು 5 ರೌಂಡ್ ಹೊಡಿತೀರಾ? ಇಲ್ಲ. ನಮ್ಮಪ್ಪ ಕೋಳಿ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ನನ್ನ ಗಂಡ ರಾತ್ರಿ ಡ್ರೈವ್ ಮಾಡಿ ಸುಸ್ತಾಗಿ ಮಲ್ಕೊಂಡವ್ರೆ. ಮಧ್ಯಾಹ್ನದ ಊಟ ಅನ್ನ, ಮುದ್ದೆ, ಚಿಕನ್ ಸಾರು, ಚಿಕನ್ ಫ್ರೈ.
ಊಟ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಹೇಗಿತ್ತು? ರೀಲ್ಸ್ ಮಾಡಿದ್ದು ಹೇಗಿತ್ತು? ಎಷ್ಟು ಚೆನ್ನಾಗಿತ್ತು? ಏನೋ ಪರವಾಗಿಲ್ಲ, ಫಸ್ಟ್ ಟೈಮ್ ಮಾಡಿದ್ದೀವಿ, ಈ ಥರ ಎಲ್ಲೂ ಮಾಡಿಲ್ಲ ಸದ್ಯಕ್ಕಷ್ಟೇ. ಹಾಯ್ ಗಾಯ್ಸ್, ಈ ವಿಡಿಯೋ ಕೊನೆ ಹಂತಕ್ಕೆ ತಲುಪಿದೆ. ನಾನು ಡ್ಯಾಮ್ ಎಲ್ಲ ತೋರಿಸಿದ್ದೀನಿ ನಿಮಗೆ. ನೋಡಿ ಮುಂದೆ ವಿಡಿಯೋ ಬಿಡ್ತೀವಿ, ನೋಡಿ. ನಮ್ಮ ರೀಲ್ಸ್ನು ಮಾಡಿದ್ದೀವಿ. ನೋಡಬೇಕು ಅಂದರೆ ನೀವು ಫೇಸ್ಬುಕ್ ಪ್ರೊಫೈಲ್ಗೆ ಹೋಗಿ ನೋಡಿ ಫಾಲೋ ಮಾಡಿ, ಹಂಗೆ ಲೈಕು ಮಾಡಿ. ಎಂಗೇಜ್ಮೆಂಟ್ ಮಿಸ್ ಆಯಿತು, ಸಾರಿ. ಅದು ಫಸ್ಟ್ನೇ ಸರ್ಪ್ರೈಸಸ್ ಆಗಿತ್ತು, ಅದು ಮಿಸ್ ಆಯಿತು. ಮಳೆ ಬಂತು, ಮಳೆ ಬರುವ ಕಾರಣದಿಂದ ಹೋಗೋಕ್ಕಾಗಲಿಲ್ಲ ನಮಗೆ. ಅದಕ್ಕೆ ಇದು ಲಾಸ್ಟ್ನೇ ವಿಡಿಯೋ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಮುಗಿಸ್ಕೊಂತೀವಿ. ಬೆಂಗಳೂರಿಗೆ ಮತ್ತೆ ಹೊರಡ್ತಾ ಇದ್ದೀವಿ. ಬಾಯ್ ಹೇಳಿ ನೀವು. ನಾನು ವಿಡಿಯೋ ಸ್ಟಾರ್ಟ್ ಆದಾಗಲೇ ಹೇಳಿದ್ದೆ ಈ ಜಾಗದ ಪುರಾಣ ಕಥೆ ಹೇಳ್ತೀನಿ ಅಂತ. ಈ ಡ್ಯಾಮ್ನ ವೇದಾವತಿ ನದಿನ ತಡೆಯೋಕೆ ಮೈಸೂರು ರಾಣಿ ವಾಣಿ ವಿಲಾಸ ಸನ್ನಿಧಾನ ಅವರು 1897ರಲ್ಲಿ ಚಾಲನೆ ಕೊಟ್ಟರು. ಡ್ಯಾಮ್ ಕಟ್ಟೋಕೆ 10 ವರ್ಷ ಆಯಿತು. ಇದು ಇತಿಹಾಸದಲ್ಲಿ ಬರೆದಿರೋದು. ಬಟ್ ಈ ದೇವಸ್ಥಾನಕ್ಕೆ ನಮ್ಮ ತಾತ ಅಜ್ಜಿ ಕಾಲದಿಂದಲೂ ಹೇಳಿ ಬಂದಿರೋ ಹಾಗೆ ಈ ಡ್ಯಾಮ್ ಎಷ್ಟು ಕಟ್ಟಿದ್ರು ನೀರು ನಿಲ್ದಲೇ ಡ್ಯಾಮ್ ಕೊಚ್ಕೊಂಡು ಹೋಗ್ತಾ ಇತ್ತಂತೆ. ಸೊ ಆಗ ಕಣಿವೆ ಮಾರಮ್ಮ ದೇವಿನ ಮೈಸೂರು ರಾಜರು ಡ್ಯಾಮ್ ಕಟ್ಟಿ ಮುಗಿಸೋಕೆ ಸಹಾಯ ಮಾಡು ಅಂತ ಬೇಡ್ಕೊಂಡಾಗ ದೇವಿ ಕಣಿವೆ ಮಾರಮ್ಮ ಅವರು ಕಾಲಿನಲ್ಲಿ ಡ್ಯಾಮನ್ನು ಒತ್ತಿ ನೀರು ಕೊಚ್ಕೊಂಡು ಹೋಗ್ದಂಗೆ ತಡೆದ್ರಂತೆ ಅಂತ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ.